ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವಾಗ ನಾನು ಮಲಗಿದ್ದೆ, ಪೀಸ್ಫುಲ್ಲಾಗಿ ಮಲಗಿದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ, ಅಲ್ಲಿ ಕಾಲ್ ಮಾಡಿ ಚಹಾ ಕುಡ್ದು ಬರು ಅಂತ ಹೇಳಿದ. ಈಗ ಟೈಮ್ ಬಂದುಬಿಟ್ಟು 4:50 ಆಗಿದೆ. ಓಕೆ ಗೈಸ್, ಫ್ರೆಶ್ ಅಪ್ ಆಗಿ ಬರುವ. ಹೀಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಯಾವ. ಹಲೋ ಗೈಸ್, ಹೇಗಿದ್ದೀರಲ್ಲ? ಸಮಯ 4:55, ಚಹಾ ಕುಡಿಯುವ ಸಮಯ. ಬೆಳಿಗ್ಗೆ ಬೇಗ ಎದ್ದು ಒಂದು ಜೋಡ್ ರಸ್ತೆ ಚಹಾ ಆದರೆ ಭಾರಿ ಒಳ್ಳೆ ಆಗ್ತದೆ. ನೋಡಿ ಗೈಸ್, ನಾನು ಚಳಿಯಲ್ಲಿ ಕುಂಬರ್ತಿದ್ದೀನಿ. ಅವನು ಫುಲ್ AC ಇಟ್ಟಿದ್ದಾನೆ, AC ಫುಲ್ ಇಟ್ಟಿದ್ದಾನೆ ಮೋಡಿ ಮಗ. ಹಲೋ ಗೈಸ್, ನಾವೀಗ ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲ್ ಹಾಕಿಸಿ ಹೋಗ್ತಾ ಇದ್ದೀವಿ. ನಾವು ಎಲ್ಲಿ ಹೋಗ್ತಿದ್ದೇವೆ ಚಹಾ ಕುಡ್ಲಿಕ್ಕೆ? ಜೋಡ್ ರಸ್ತೆ. ಇದು ನಮ್ದು ಸ್ಪಾಟ್, ನಮ್ದು ಒಂದು ಅಡ್ಡ ಇದೆ ಅಲ್ಲಿ. ನಾವು ಎಷ್ಟೊತ್ತಿಗೆ 24 hours ಓಪನ್. ನಿಮಗೆ ನೀವು ಬೇಕಾದ್ರೆ ಬೆಳಿಗ್ಗೆ 2 ಗಂಟೆಯಿಂದ ನಿಮಗೆ ಓಪನ್ ಆಗುತ್ತೆ ಅಲ್ಲಿ. ಸಂಜೆ ಮಧ್ಯಾಹ್ನ 3 ಗಂಟೆ ತನಕ ಓಪನ್ ಇದೆ. ಎಲ್ಲರೂ ಬನ್ನಿ ಗೈಸ್ ಅಲ್ಲಿ. ಓಕೆ ಗೈಸ್, ಸ್ಪಾಟಿಗೆ ಹೋಗಿ ನಾವು ವಿಡಿಯೋ ಮಾಡುವ. ನಾವೀಗ ಚಹಾ ಕುಡಿಲಿಕ್ಕೆ ಬಂದರು. ಮನಸ್ಸೆಲ್ಲ ಆರ್ಡರ್ ಮಾಡಿ ಸೆಕೆಂಡಿಗೆ ತಂದು ಕೊಟ್ಟಿದ್ದಾರೆ. ಅವ್ರು ಭಯಂಕರ ಸ್ಪೀಡ್ ನಮಗೆ ಜೋಡ್ ರಸ್ತೆ ಹೋಟೆಲ್. ತುಂಬ ಒಳ್ಳೆ ಕಾಂಬಿನೇಷನ್. ಬರಬೇಕು ಟೇಸ್ಟ್ ಮಾಡ್ಬೇಕು. ಬೆಚ್ಚೊಪ್ಪರೆ ಚಹಾ ಅಲ್ಲ, ಗ್ಯಾಸ್ ಇಡ್ಬಾರ್ದು. ಓಕೆ ಗೈಸ್, ಚಹಾ ಕುಡ್ದಾಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಈಗ ಟೈಮ್ ಬಂದುಬಿಟ್ಟು 5:30 ಅಲ್ಲ 5:30, ಒಂದು 2 ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇ. ನಾವು ಮನೆಗೆ ಹೋದ್ವಿ, ಮನೆಗೆ ಅಂತೇಳಿ ಹೊರಟ್ವಿ. ಮನೆ ತನಕ ಹೋದ್ವಿ, ಮನೆ ಬಾಗಿಲು ಮುಂದೆ ನಿಂತ್ಕೊಂಡ್ವಿ. ಬೋರ್ ಆಗ್ತುಂಡು, ಎಂತ ಮಾಡುದು? ಮಿಸ್ ಆಗಿ ಏನೋ ಬೆಳಿಗ್ಗೆ ಬೇಗ ಎದ್ದಿದ್ದಾನೆ ಮಾಡಿ. ನಿದ್ದೆ ಮಾಡ್ಕೊಂಡು ಲಾಗ್ ಮಾಡ್ತಿದ್ದ, ಅದಕ್ಕೆ ಸೀಟ್ ಬೆಲ್ಟ್ ಹಾಕಿದ್ನ. ಅವನಿಗೆ ನಿದ್ದೆ ಬರ್ತಿಲ್ಲ. ಅದಕ್ಕೆ ಕಾರ್ಕಳ ಒಂದು ರೌಂಡ್ ನೋಡಿ ಬರುವ. ಬೆಳಿಗ್ಗೆ ಹೇಗಿರ್ತದೆ ಕಾರ್ಕಳ ನೋಡುವ, ತೋರಿಸ್ತೇವೆ ನಿಮಗೆ. ಕಾರ್ಕಳ ಬಸ್ ಸ್ಟ್ಯಾಂಡ್ ಇದ್ದು ವ್ಯೂ 5:37ಗೆ ಒಂದು ಬಸ್ ನಿಂತಿದೆ. ನವದುರ್ಗ ಪ್ರಸಾದ್ ಒಂದು ಬಸ್ ನಿಂತಿದೆ ಅಷ್ಟೇ. ಅಲ್ಲಿ ಮಂಗಳೂರು ಕಾರ್ಕಳ ಫಸ್ಟ್ ಬಸ್ ಗೈಸ್. ಯಾರಿಗಾದ್ರೂ ಮಂಗಳೂರಿಗೆ ಬೇಗ ಹೋಗ್ಬೇಕು ಹೇಳಿದ್ರೆ 5:30 ಸಮಥಿಂಗ್ ಬಂದ್ರೆ ಸಾಕು, ಬಸ್ ಇಲ್ಲೇ ಇರ್ತದೆ. ಫಸ್ಟ್ ಬಸ್ 6 ಗಂಟೆಗೆ ಇಲ್ಲಿಂದ ಹೊರಡ್ತದೆ. ಅದು ನಮ್ದಿಬ್ರದ್ದು ಒಂದು ಫೇವ್ರೆಟ್ ಸಾಂಗ್ ಇದೆ, ಅದು ಪ್ಲೇ ಮಾಡ್ತೀನಿ, ಕೇಳಿ. ಒಲಿತು ಮಾಡು ಮನಸ, ನೀರೋದು 3 ದಿವಸ. ಒಲಿತು ಮಾಡು ಮನಸ, ನೀರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಚಿಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಲಿತು ಮಾಡು ಮನಸ, ನೀರೋದು 3 ದಿವಸ. ಒಲಿತು ಮಾಡು ಮನಸ, ನೀರೋದು 3 ದಿವಸ. ಈಗ ನಮ್ದು ಫ್ರೆಂಡ್ ಒಬ್ಬನು ನಿದ್ದೆ ಹಾಳು ಮಾಡ್ಲಿಕ್ಕಿದೆ, ಕಾಲ್ ಮಾಡ್ತಿದ್ದೀವಿ. ರಿಸೀವ್ ಮಾಡ್ತಿಲ್ಲ ಅವನು, ನೋಡು ರಿಸೀವ್ ಮಾಡ್ತಾನ ಅಂತ. ಅವನು ರಿಸೀವ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 100 ಕಾಲ್ ಆದ್ರೂ ಮಾಡ್ತಾರೆ. ರಿಸೀವ್ ಮಾಡೋ ತನಕ ಅವನೀಗ ನಾವು ನಿದ್ದೆ ಹಾಳು ಮಾಡ್ಬಿಟ್ಟು ಅಡ್ಡಿಲ್ಲ. ಎಂಚಿಟ್ ಬರ್ತವ ಗ್ರೌಂಡ್ ರೋಡ್ ಅಲ್ಲ. ಈಗ ಅವನನ್ನು ಎಬ್ಬಿಸಿ ಆಯ್ತು. ಈಗ ಬರ್ತಾ ಇದ್ದಾನೆ, ಅವನು ಮನೆ ಮುಂದೆ ನಿಂತಿದ್ದೇವೆ, ಗಾಡಿ ಅವಲ್ಲಿ. ಈಗ ಅವನು ಹೇಳುದೇ ಇಲ್ಲ ಗೈಸ್, ಯಾವಾಗೂ ಸಹ ಎಷ್ಟು ಕಾಲ್ ಮಾಡಿದ್ರು ಸಹ ಹೇಳುದಿಲ್ಲ. ಅವನು ಇಲ್ಲ ಎಷ್ಟು 12 ಗಂಟೆ ತನಕ ಮಲಗ್ತಾನೆ ಮಧ್ಯಾಹ್ನ. ಅದಕ್ಕೆ ಈಗ ಬೇಗ ಎಬ್ಬಿಸಿದ ಅವನು. ಗೈಸ್ ಬಂದ ಗೈಸ್ ಅವನು ನೋಡಿ. कौन है वो कहाँ से वो आया? चारों दिशाओं में तेज सा वो छाया. उसकी भुजाएं बदलें कथाएं, भागीरथी
Big fan, bro. Good morning. Have a nice day. ಹಾಯ್ ಮಲ್ಪ. ಹಾಯ್ ಮಲ್ಪ. ಇದು ನಮ್ಮದು ರಾಣಿ ಅಂತ. ನಾವು ಎಷ್ಟೊತ್ತು ಎಲ್ಲಿಗೆ ಸಹ ಹೋಗಲಿ, ಎಲ್ಲಿಗೆ ಸಹ ಬರಲಿ, ನಮ್ಮ ಮನೆ ಹತ್ರ ಇರುವ ತನಕ ಅದು ನಮ್ಮೊಟ್ಟಿಗೆ ಇರ್ತದೆ. ರಾತ್ರಿ 2 ಗಂಟೆ ಆಗಲಿ, 3 ಗಂಟೆ, ರಾತ್ರಿ ಮನೆಗೆಲ್ಲ ಡ್ರಾಪ್ ಮಾಡೋದು ನಮ್ಮ ಅದೇ ನಾವು ಎಲ್ಲ ಒಟ್ಟಿಗೆ ಕುತ್ಕೊಂಡಿರ್ತೇವಲ್ಲ, ಒಬ್ಬೊಬ್ಬರನ್ನು ಬಿಟ್ಟು ಬರ್ತದೆ ರಾಣಿ ಅಂತ. ಅದು ಹೆಚ್ಚಾಗಿ ಒಂದು ದೊಡ್ಡ ಫ್ಯಾನ್, ಇವನ್ ಬಾಸ್ ಅದಕ್ಕೆ ಮೇಯ್ನ್. ಡೈಲಿ ಬಿಸ್ಕಿಟ್, ಅದರ ಫುಡ್ಡೆಲ್ಲ ಅವನೇ ನೋಡೋದು. ನಜೀಮಿದ್ದು ಮನಸ್ಸುಂಟಲ್ಲ, ಅಗಲವಾದದ್ದು, ತುಂಬ ದೊಡ್ಡದು ಮನಸ್ಸು. ಗೈಸ್, ಈಗ ನಾವು ಎಲ್ಲಿದ್ದೇವೆ ಹೇಳಿದರೆ ನಮ್ಮ ಸ್ವಿಮ್ಮಿಂಗ್ ಪೂಲ್ ಹತ್ರ. ಡೈಲಿ ರೆಗ್ಯುಲರ್ ಟೈಮು ಇಲ್ಲಿ ಸ್ವಿಮ್ ಮಾಡೋದು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ನಮ್ಮದು ಹೆವಿ ಸ್ವಿಮ್ಮರ್ಸ್ ಆಗ ಇದ್ದಾರೆ, 3 ಜನ ಸ್ವಿಮ್ಮರ್ಸ್. ಇದರಲ್ಲಿ ಆಡಬಾರ್ದಂತ ಇದು ಪಟ್ಟಿಯೆಲ್ಲ ಹಾಕಿದ್ದಾರೆ ಆಗ, ಡೇಂಜರ್. ಅದರ ಮಧ್ಯದಲ್ಲಿ ಬೋರಿದೊಟ್ಟೆ ಅಂದರೆ ಬೋರ್ವೆಲ್ ಇದೆ. ನಮಗೆ ಗೊತ್ತಿಲ್ಲದೆ ನಾವು ಮೊನ್ನೆ ಆರಿದ್ವಿ. ಈಗ ಆರದೆ ನಾನು ಆರಲ್ಲ, ಅವನು ಮಾತ್ರ. ನೋಡಿ ಗೈಸ್, ಬೆಳಿಗ್ಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು. ಸೊ ನೀರಿಗೆ ಬಿಡುವ ಮೀನನ್ನು ಕುಡಿಂಜುಂಡಿಗೆ. ದಟ್ಸ್ ಕಾಲ್ ಟೈಗರ್ ಫಿಶ್. ಎಲ್ಲಿ ಹೋಗು, ಅಪ್ನಿ ಜಿಂದಗಿ ಜಿಲೆ ಯಾರ್ ಬಾಯ್. ಮೂಸು ಸಿಡ್ಲ ಮಾರ. ಎಂತ ಒಳ್ಳೆ ಮನುಷ್ಯ ಗೈಸ್. ಮತ್ತೆ ಈ ಕಲಿಗಾಲದಲ್ಲಿ ಬಲೆ ಹಾಕಿದ್ದಾರೆ ಗೈಸ್, ಬಲೆ ಹಾಕಿದ್ದಾರೆ. ಅದನ್ನು ಬಲೆ ಕೂಡ ತೆಗಿತಿದ್ದಾನೆ ಇವಾಗ. ಅವನು ಮೀನಿಗೆ ಉಪದ್ರ ಆಗ್ಬಾರ್ದು. ತೆಗೆದು ಕೊಟ್ಟದಲ್ಲೇ ಸಾಯ್ಬೋದು. ಏನು ಒಳ್ಳೆ ಕೆಲಸ ಮಾಡ್ತಾನೆ ಗುರು, ಒಳ್ಳೆ ಕೆಲಸನ. ಈಗ ಅವರು ಪಾಪ ಚಿಕ್ಕ ಮಕ್ಕಳು ಇಲ್ಲಿ ಬಲೆ ಹಾಕಿದ್ದಾರೆ ಮೀನು ಹಿಡಿಯುವ ಅಂತ. ಇವನು ಅದನ್ನೆಲ್ಲ ಗಡಿ ತೆಗೆದಿದ್ದಾನೆ. ಮೀನಿಗೆ ಒಳ್ಳೆ ಕೆಲಸ, ಅವರಿಗೆ ಪಾಪ ಅವರು ಕಷ್ಟಪಟ್ಟು ಬಲೆ ಎಲ್ಲ ಹಾಕಿ ಹೋಗಿದ್ದಾರೆ, ಚಿಕ್ಕ ಮಕ್ಕಳು ಗಾಯ್ಸ್. ಈಗ ಬೆಳಿಗ್ಗೆ ಕುಡ್ದದಲ್ಲ, ಪುನಃ ಈಗ ಕುಡಿಲಿಕ್ಕೆ ಆಗ ಬೆಳಿಗ್ಗೆ 2, ಈಗ 3, ಇನ್ನೊಂದು 10 ಗಂಟೆಗೆ ಒಂದು ಕುಡಿಲಿಕ್ಕೆ ಉಂಟು, ಆಗ 5 ಜನ ಪುನಃ ಫುಲ್. ನೋಡಿ ಗೈಸ್, ಇನ್ನು 25 ವರ್ಷ ಆಗಿದೆ. ನಾವು ಸಹ ನೋಡ್ತಿರೋದು ಛೋಟಾ ಭೀಮ್. ಈಗ ನಾವು ಚಹಾ ಕುಡಿದು ಎಲ್ಲ ಆಯ್ತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಪುಕ್ಕುಕಳ್ಳ ಮೆತ್ತುಲೆ ಗೈಸ್, ಖಾಲಿ ಕುಕ್ಕು ಬೆಜ್ಜು ನೋಡಿ guys. ತುಕಂಡು ಮಂಜಿ ಕೊರ್ಗೆ ಮಾವಿನಕಾಯಿ ಕಳ್ಳ ಗೈಸ್. ಪೊಯ್ ಇವನೇ ಮಾವಿನಕಾಯಿ. ಓಕೆ ಗೈಸ್, ಬಾಯ್. ಉಂತೊಮ್ಮೆ ಏ ಉಂತವ್ಯ ಇನ್ನೊಮ್ಮೆ ಹಣ್ಣು ಬೇಡ ಗೈಸ್. ಅವನ ಜೊತೆ ಮಾವಿನ ಕಿತ್ಕೊಳ್ಳೋದು ಬೇಡ, ಪಾಪ ಅವನು ಕಷ್ಟಪಟ್ಟು ಎಕ್ಕಿದ್ದಾನೆ, ನಾವು ಅದನ್ನು ಕಿತ್ಕೊಂಡು ಹೋಗುದಾ ಅಣ್ಣ? ಥ್ಯಾಂಕ್ಸ್ ಆಯ್ತಾ. ಅವ್ನು ಮಾವಿನಕಾಯಿ ಕಳ್ಳ ಗೈಸ್. ಮುಂದೆ ಬಾ. ಬಾಬಾ ಕುತ್ಕೊಳ್ಳ, ಬಾಬಾ ಒಳಗೆ ಬಾ. ಅವನು ಹೆದರ್ತಾನೆ ಗೈಸ್, ನಮ್ಮನ್ನು ನೋಡಿದ್ರೆ ಕಿಡ್ನಾಪರ್ ತರ ಇದೆಯಾ, ಇವನ ನೋಡಿದ್ರೆ ಹಾಕಿದೆ. ಆಯಿತು, ಇವತ್ತಿದು ಬ್ಲಾಗ್ ಇಷ್ಟೇ. ಮನೆಯಿಂದ ಹೊರಗೆ 4 ಗಂಟೆಗೆ ಹೋದ್ವಿ, ಟೀ ಕುಡಿದ್ವಿ, ರೌಂಡ್ಸ್ ಹೊಡೆದ್ವಿ, ಬಲಿ ಬಂದ್ವಿ. ಅಲ್ಲಿ ಮೀನನ್ನು ಸೇವ್ ಮಾಡಿದ್ವಿ. 2 ಮೀನನ್ನು ಸೇವ್ ಮಾಡಿದ್ವಿ, ಮತ್ತೆ ರಾಣಿಗೆ ಬಿಸ್ಕಿಟ್ ಹಾಕಿದ್ವಿ. ಅದು ವಿಡಿಯೋ ಮಾಡಲಿಲ್ಲ. ಅಯ್ಯೋ, ಅದು ಅಡ್ಡಿಲ್ಲ, ಅದೆಲ್ಲ ತೋರಿಸ್ಬಾರ್ದು. ಬಲಗೈಯಲ್ಲಿ ಮಾಡಿದ ಎಡಗೈಗೆ ತೋರಿಸ್ಬಾರ್ದು. ನಾವು ಹೆಲ್ಪ್ ಮಾಡಿದವನು ಯಾಕೆ ತೋರಿಸ್ಬಾರ್ದು, ಅದನ್ನೆಲ್ಲ ಮಾಡಲಿಲ್ಲ ಗೈಸ್. ಇವತ್ತಿದು ವಿಡಿಯೋ ಇಷ್ಟೇ. ಸಪೋರ್ಟ್ ಮಾಡಿ. ನಮ್ಮದು ಹೊಸತ್ತು ಒಂದು ಚಾನಲ್. ನಿಮಗೆ ಮೆಚ್ಚಿದ್ರೆ ಲೈಕ್ ಮಾಡಿ ಅಥವಾ ಶೇರ್, ಎಲ್ಲ ನಿಮ್ಮ ಸಪೋರ್ಟ್ ಒಂದು ನಮಗೆ ಬೇಕು.